ಇಷ್ಟಕೊಂಡ ಯಾಕೆ ಮಾಡಾಕ್ ಹೋದಿ? ಅಲ್ಲಿ ಒಂದು ಕೊಡದಷ್ಟು ನೀರು ಉಗಳಾಕ್ ಯಾಕೆ ಹೋದಿ? ದೇವ್ರ ಮನೆಗೆ ಒಂದು ಚಪ್ಪಲ್ ಹಾಕೊಂಡು ಕುಂಡ್ರಾಕ್ ಯಾಕೆ ಹೋದಿ? ನನ್ನ ಹೆಂಡತಿ ಬಗಲಾಗ ನೀ ಕುಂಡ್ರಾಕ್ ಯಾಕೆ ಹೋದಿ? ಇಷ್ಟು ಯಾವುದೂ ಮಾಡೋದು ಬೇಕಾಗಿದ್ದಿಲ್ಲ. ನೋಡ್ರಿ, ಏಕನಾಥ್ ಮಹಾರಾಜರ ನಿಮ್ ಸಿಟ್ಟಿಗೆ ಬಸ್ ಅಂತ ನನಗೆ ಹೇಳ್ಯಾರ. ಅದಕ್ಕೆ ನನಗೆ 200 ರೂಪಾಯಿ ಕೊಟ್ಟು ಬಿಡ್ರಿ, ನಾನು ತಗೊಂಡು ಹೋಗ್ತೀನಿ ಅಂತಿದ್ರೆ ನಾನೇ ಕೊಡ್ತಿದ್ನಲ್ಲಿ ನಿನಗೆ 200 ರೂಪಾಯಿ ಅಂತಂದ್ರಂತವ್ರು ಏಕನಾಥ್ ಮಹಾರಾಜ. ಆ ಲೆಕ್ಕದೊಳಗ ಅವನು ಹೇಳಿದ್ದಕ್ಕ ಆ ಏಕನಾಥ್ ಮಹಾರಾಜ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟವ. ಆ ಸಾಷ್ಟಾಂಗ ನಮಸ್ಕಾರ ಹಾಕಿ, ನಿಮ್ಮಿಂದ ನಾ ಬಹಳ ಬದಲಾವಣೆ ಆದೆ, ನನ್ನಂತ ಮೂರ್ಖನ ನೀವು ಉದ್ಧಾರ ಮಾಡಿದ್ರಲ್ಲ ಅಂತೇಳಿ ಏಕನಾಥ್ ಮಹಾರಾಜನ ಕೊಂಡಾಡಿದ. ಹಿಂಗ ಅಜ್ಞಾನಿ ಇದ್ದವನು ಸಹಿತ ಜ್ಞಾನಿಗಳ ಸಂಪರ್ಕಕ್ಕೆ ಬಂದ್ರ ಬಹಳ ಬದಲಾಗ್ತಾನ. ನಿಮಗೆ ಹೇಳಾಕ ಅಸಾಧ್ಯ, ಅಷ್ಟು ಬದಲಾಗ್ತಾನ. ಆ ಲೆಕ್ಕದೊಳಗ ಏಕನಾಥ್ ಮಹಾರಾಜರ ಒಂದು ಸಂಪರ್ಕಕ್ಕೆ ಬಂದಂತ ಒಬ್ಬ ಅಜ್ಞಾನಿ ಮನುಷ್ಯ, ಅವನು ಸಹಿತ ತಿಳುವಳಿಕೆ ತಗೊಂಡು ಅವನು ಸಹಿತ ಜ್ಞಾನದ ಮಾರ್ಗಕ್ಕೆ ಇಳಿದ ಅನ್ನೋದನ್ನ ಈ ದೃಷ್ಟಾಂತ ನೋಡ್ಬೋದು. ಅದಕ್ಕಾಗಿ ಜ್ಞಾನ ಮಾರ್ಗ ಸುಲಭವಾದದ್ದಲ್ಲ, ಅದನ್ನು ಸಾಧಿಸಿಕೊಳ್ಳೋದು ಅಷ್ಟ ಬಹಳ ವಿಶೇಷವಾದ್ದು. ಈಗಿನ ಕಾಲದಾಗ ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಅದಾರ ಅನ್ನೋದು ಜ್ಞಾನ ಮಾರ್ಗ ಬೇಡ, ಇಂಥ ಪ್ರವಚನ ಬೇಡ. ಮನೆಯಾಗಿನ ದೇವ್ರ ಪೂಜಾ ಮಾಡಂದ್ರೆ ಮಾಡೋದಿಲ್ಲ ಈಗ ಯಾರು ನಮ್ಮ ಮಕ್ಕಳು. ಏನು ಉಪದೇಶ ಕೇಳೋದು ಬೇಕಾಗಿಲ್ಲ, ಇಂಥ ಪ್ರವಚನ ಕೇಳೋದು ಬೇಕಾಗಿಲ್ಲ. ಒಬ್ಬ ಹುಡುಗಂತೂ ನಮ್ಗೆ ಹೇಳ್ದ, ನನ್ನ ಉದಾಹರಣೆನ ನಾ ಹೇಳ್ತೀನಿ. ಆ ಹುಡುಗ ಹೇಳ್ದ, ಅಜ್ಜಾರ ನನ್ನ ಕಡಿಗೆ ಕಡಿಯಾಕ ಹಚ್ಚ್ರಿ, ಹೊಲಕ್ಕೆ ಹೋಗಿ ಬುತ್ತಿ ಕೊಡಾಕ್ ಕಳಿಸ್ರಿ, ಹೊಲ್ದಾಗ ಬಾಳೆ ಮಾಡಾಕ್ ಹಚ್ಚ್ರಿ, ನೀರ್ ತರಾಕ್ ಹಚ್ಚ್ರಿ, ಏನ್ ಬೇಕಾದ್ ಮಾಡ್ತೇನ್ರಿ, ದೇವ್ರ ಪೂಜೆ ಅಂದ್ರೆ ನನಗೆ ಆಗುದಿಲ್ಲ ನೋಡ್ರಿ ಅಂತಂದ. ದೇವ್ರ ಪೂಜೆ ಅಂದ್ರೆ ನನಗೆ ಆಗುದಿಲ್ಲ ಅಂತ. ಆ ಭಾವನೆದವ್ರ ಈಗ ಹೆಚ್ಚು ಅದಾರ ಜನ, ಹೆಚ್ಚು ನಮ್ಮ ಪೀಳಿಗೆ ಐತಿ. ಇವ್ರನ್ನ ನಾವು ತಿದ್ದಬೇಕಾಗೈತಿ. ಆ ನೀವು ಸಹಿತ ಮನ್ಯಾನವ್ರು ತಿದ್ದುವಂತ ಕೆಲಸ ಬಂದೈತಿ. ನಮ್ಮೊಬ್ಬರು ಸ್ವಾಮಿಗಳು ಹೇಳ್ತಿದ್ರು, ನಮ್ಮದು ನಮ್ಮ ದೇಹ ಎದಕ್ಕೆ ಉಪಯೋಗ ಆಗ್ತೈತಿ, ನಮ್ಮ ಕೈ ಎದಕ್ಕೆ ಉಪಯೋಗ ಆಗ್ತಾವು, ನಮ್ಮ ಕಾಲು ಎದಕ್ಕೆ ಉಪಯೋಗ ಆಗ್ತಾವ. ಹಿಂದಿನವ್ರ ಕೈ ಏನಾದ್ರೂ ಚಲೋ ಪುಸ್ತಕ ಬರೋದು ಕೈ ಪವಿತ್ರ ಆಗ್ತಿತ್ತು ಅಂತ. ಕಾಲು ಏನಾದ್ರೂ ಪಾದಯಾತ್ರೆ ಮಾಡಿ ಸಂತೋಷ ಪಡ್ತಿದ್ರು ಹಿಂದಿನವ್ರು. ಈಗಿನವ್ರ ಕೈ ಹೆಬ್ಬಟ್ಟು ಎದಕ್ಕೆ ಉಪಯೋಗ ಆಗ್ತಾವ, ತಂಬಾಕು ತಿಕ್ಕಾಕ ಉಪಯೋಗ ಆಗ್ತಾವು ಅಂತ ಹೇಳ್ತಿದ್ರು. ಈಗಿನವ್ರ ಕೈ ಎದಕ್ಕೆ ಶುದ್ಧ ಆಗ್ತಾವ ಅಂದ್ರೆ ತಂಬಾಕು ತಿಕ್ಕೆ ಉಪಯೋಗ ಆಗುವಂಥವು ಕೈ ಹೆಬ್ಬಟ್ಟು. ಆ ಲೆಕ್ಕದೊಳಗೆ ಜೀವನ ಆಗೈತಿ. ಅದಕ್ಕಾಗಿ ಇದನ್ನೆಲ್ಲ ಬದಲಾಯಿಸ್ಕೊಂಡು ನಾವು ಸಹಿತ ಆಧ್ಯಾತ್ಮದ ಮಾರ್ಗದ ಕಡೆಗೆ ಜೀವನ ಸಾಗಬೇಕು. ಮತ್ತು ಒಂದು ಕಡೆ ಮಾತು ಹೇಳ್ತೀನಿ, ನಮ್ಮ ಆಧ್ಯಾತ್ಮ ಎಲ್ಲ ಶುರುವಾಗೋದು ಯಾವಾಗ ಅಂದ್ರೆ ಈ ಲೌಕಿಕ ನನಗ ಏನು ರುಚಿ ಇಲ್ಪ ಅಂತ ಅನಿಸಿದಾಗ ಆಧ್ಯಾತ್ಮ ಶುರುವಾಗೋದು. ಈ ಲೌಕಿಕದಾಗ ರುಚಿ ಐತಂತ ನೀವು ತಲೆಯಾಗಿತ್ತು ಅಂತಂದ್ರೆ ನಿಮಗೆ ಆಧ್ಯಾತ್ಮ ಒಳಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಈ ಲೌಕಿಕದಾಗ ರುಚಿ ಇಲ್ಲಪ್ಪ, ಇದು ಇಷ್ಟ ಲೌಕಿಕದು, ಈ ವ್ಯವಹಾರ ಇಷ್ಟ ಜಗತ್ತು, ಇನ್ನೊಂದು ಜಗತ್ತು ಐತಿ ಅಂತ ನೀವು ತಿಳ್ಕೋವು. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಈ ಭಾವನಾ ನಿಮಗೆ ಬಂತಂದ್ರೆ ನೀವು ಉದ್ಧಾರ ಆಗಕ್ಕೆ ಸಾಧ್ಯ ಐತೆ ಅಂತೇಳಿ ಹಾರೈಸಿ, ಮತ್ತೊಮ್ಮೆ ಆಳಂದ ಪೂಜ್ಯರಿಗೆ, ಇಲ್ಲಿ ಸಾನ್ನಿಧ್ಯ ವಹಿಸಿರುವ ಎಲ್ಲ ಪೂಜ್ಯ ಮಾತಾಜಿಯವರಿಗೆ, ಪೂಜ್ಯರಿಗೆ ಎಲ್ಲರಿಗೂ ಒಂದಿಸ್ತಾ ನಾನು ಕೆಲವು ಮಾತುಗಳು ಮುಗಿಸ್ತಾ ಇದ್ದೆ.